ಸೌಂದರ್ಯ ಜಗದೀಶ್ ಅವರು ನಮ್ಮ ಹಳೆಯ ಸ್ನೇಹಿತರು, ಜಗ್ಗಿ ದೋಸ್ತು, ಭಾರಿ ಸಾಫ್ಟ್ ಆದ ವ್ಯಕ್ತಿ. ಅವ್ರನ್ನ ಇವತ್ತು ನಾವು ಕಳ್ಕೊಂಡಿರೋದು ಸಮಾಜಕ್ಕೆ, ಫಿಲಮ್ ಲ್ಯಾಂಡ್ಗೆ ಹಾಗೂ ನಮ್ಮ ಬಿಸ್ನೆಸ್ಗೆ ಎಲ್ಲ ಇದರಲ್ಲೂ ನಷ್ಟ ಆಗಿದೆ. ಅವರ ಫ್ಯಾಮಿಲಿಗೆ ತುಂಬಲಾರದ ನಷ್ಟ. ಎಲ್ರಿಗೂ ದೇವರು ಶಕ್ತಿ ಕೊಟ್ಟು ಇದಾಗಲಿ. ಥ್ಯಾಂಕ್ ಯು. ಸೌಂದರ್ಯ ಜಗದೀಶ್ ಹೆಸರು ಮಾತ್ರ ಸೌಂದರ್ಯ ಜಗದೀಶ್ ಅಂತಿತ್ತು, ಆದರೆ ತುಂಬ ಪ್ರಾಮಾಣಿಕವಾದಂಥ ವ್ಯಕ್ತಿ ಆತ. ಸಿನಿಮಾ ರಂಗಕ್ಕೆ ಬಂದ ನಂತರ ನಾನು ಪೇರೆಂಟ್ಸ್ ಸ್ಕೂಲಲ್ಲಿ ಓದೋಂಥ ಸಂದರ್ಭದಲ್ಲಿ ನನ್ನ ಸ್ಕೂಲ್ ಮೇಟ್ ಆಗಿದ್ದರು. ಯಾರಿಗೂ ನೋವು ಮಾಡೋ ಅಂಥದ್ದಾಗಲಿ, ಹಾರ್ಷಾಗಿ ಮಾತಾಡೋ ಅಂಥದ್ದಾಗಲಿ ಯಾವತ್ತೂ ಕಲ್ತವ್ರಲ್ಲ. ಅವರು ಮಾಡಿರ್ತಕ್ಕಂಥ ಅಷ್ಟು ಸಿನಿಮಾಗಳ ತಾಂತ್ರಿಕ ವರ್ಗದವ್ರನ್ನ ಮತ್ತು ನಟ ನಟಿಯರನ್ನ ಕೇಳಿದ್ರೆ ಅವ್ರು ಹೇಳ್ತಿದ್ರು, ಇದು ನಾವು 10 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಕೊಡ್ತಿದ್ರು ಸರ್ ಅಂತ. ಅಂದರೆ ಅಂಥ ಒಂದು ತುಂಬು ಸ್ವಭಾವದ ವ್ಯಕ್ತಿ. ಅದನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅದು ರಿಯಲ್ ಎಸ್ಟೇಟ್ಗಾಗಿರ್ಬೋದು, ಸಿನಿಮಾ ರಂಗಕ್ಕಾಗಿರ್ಬೋದು ತುಂಬಲಾರದ ನಷ್ಟ. ಅವರ ಫ್ಯಾಮಿಲಿ, ಅವರ ಮಗ, ಅವನ ಮೊದಲನೇ ವರ್ಷದ ಬರ್ತ್ಡೇಗೂ ಕೂಡ ನಾನು ಬಂದಿದ್ದೆ. ಅಪ್ಪು ಪಪ್ಪು ಅಂತ ಒಂದು ಸಿನಿಮಾದ ಮೂಲಕ ಮಗನೂ ಕೂಡ ಚಿತ್ರರಂಗಕ್ಕೆ ತರಬೇಕು ಅನ್ನೋ ಒಂದು ಇರಾದೆಯನ್ನು ಇಟ್ಕೊಂಡಿದ್ರು. ಹಾಗೇನೇ ಅವ್ರಿಗೆ ತನ್ನ ಮಗನನ್ನು ಒಬ್ಬ ದೊಡ್ಡ ನಟನನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು. ಆ ಆಸೆ ಅರ್ಧಕ್ಕೆ ಕಮರೋಗಿದೆ. ಅವರ ಸಾವು ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ, ವ್ಯವಹಾರಸ್ಥರಿಗೂ ಕೂಡ ತುಂಬಲಾರದ ನಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.